ಈ ರೀತಿ ಟೂತ್ ಬ್ರಷ್ಗಳನ್ನು ನಾವು ಯೂಸ್ ಮಾಡಿದ ನಂತರ ನೆಕ್ಸ್ಟ್ ಇನ್ನೊಂದು ತಗೊಳ್ತೀವಿ. ಆವಾಗ ಈ ಒಂದು ಓಲ್ಡ್ ಟೂತ್ ಬ್ರಷ್ಗಳನ್ನು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಲ್ವಾ, ಅದನ್ನು ಹೀಗೂ ಕೂಡ ನೀವು ರಿಯೂಸ್ ಮಾಡ್ಕೊಳ್ಬೋದು. ಸೊ ನೋಡ್ತಾ ಇದ್ರಲ್ವ ವಿಡಿಯೋದಲ್ಲಿ ತೋರಿಸಿದಾಗೇನೆ ಇದರ ಮುಂದ್ಗಡೆ ಭಾಗನ ಈ ರೀತಿ ನೈಫಿಂದ ಕಟ್ ಮಾಡ್ಕೊಳ್ಳಿ. ನಂತರ ಇದರ ಹಿಂದಿನ ಭಾಗನ ಒಂದು ಸ್ವಲ್ಪ ಸುಟ್ಬಿಟ್ಟು ಆ ನಂತರ ಇದಕ್ಕೆ ಅಂಟಿಸ್ಕೊಳ್ಳೋದ್ರಿಂದ ಈ ರೀತಿ ಒಂದು ಬ್ರಷ್ ರೆಡಿ ಆಗುತ್ತೆ. ಈ ಒಂದು ಬ್ರಷನ್ನು ನೀವು ಎಲ್ಲೆಲ್ಲಿ ಯೂಸ್ ಮಾಡ್ಬೋದಂದರೆ, ನೀವು ಡೈಲಿ ಯೂಸ್ ಮಾಡುವಂಥ ಲ್ಯಾಪ್ಟಾಪ್ ಆಗಿರ್ಬೋದು, ಕೀಬೋರ್ಡ್ಗಳಲ್ಲಿರುವಂತಹ ಡಸ್ಟನ್ನು ಕ್ಲೀನ್ ಮಾಡ್ಕೊಳ್ಬೋದು. ಹಾಗೆಯೇ ಟಿವಿ ರಿಮೋಟ್ ಆಗಿರ್ಬೋದು, ಸಿಲಿಂಡ್ರಲ್ಲಿರುವಂಥ ಬಟನ್ಸಲ್ಲಿ ನಾವೆಷ್ಟು ಬಟ್ಟೆಯಿಂದ ಕ್ಲೀನ್ ಮಾಡಿಕೊಂಡ್ರು ಅಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇರಲ್ಲ. ಸೊ ಅಲ್ಲೇ ನೀವು ಈ ಒಂದು ಬ್ರಷ್ನ ಯೂಸ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ ಅಂತ. ಬಟನ್ಸ್ಗಳಲ್ಲೆಲ್ಲ ಡಸ್ಟ್ ಎಲ್ಲ ಸೇರಿಕೊಂಡು ಹಾಳಾಗ್ತಾ ಇರುತ್ತೆ. ಸೊ ಆವಾಗ ನೀವು ಈ ರೀತಿ ಒಂದು ಬ್ರಷನ್ನು ರೆಡಿ ಮಾಡಿಕೊಂಡು ಈ ರೀತಿ ಕ್ಲೀನ್ ಮಾಡ್ಕೊಂಡು ನೋಡಿ, ಇದು ಬ್ರಷ್ ಕೂಡ ವೇಸ್ಟ್ ಆಗೋದಿಲ್ಲ, ಹಾಗೆ ನಿಮ್ಮ ಕೆಲಸನೂ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ.